ಡೆನಿಷ್ ಗ್ಯಾಂಬಿಟ್ ಅಂತಿತ್ತು. ಡೆನಿಷ್ ಇಲ್ಲೆಲ್ಲ ಸ್ವಲ್ಪ ಪಿಂಪಲ್ಸ್ ಆಗ್ಯಾವು. ಕಲಿ ಹೋಗ್ತವೆ ಮತ್ತೆ ಬರ್ತಾವೆ, ಹೋಗ್ತವೆ ಮತ್ತೆ ಬರ್ತಾವೆ. ಬಿಸಿಲಂತೂ ಹೆವಿ ಬಿಸಿಲಿದೆ. ಆ ಕುಲ್ಫಿ ಅದು ಬಂದ್ರೆ ಚಾಂಪ್ ಹೆಂಗೆ ಹರಿಸ್ತದೆ ಹೇಳಿ. ಅದು ಕುಲ್ಫಿ ಫ್ರೀ ಕೊಟ್ಟೋಕನ ಸಂಜಿಕೆ. ನೀರು ನಾಳೆ ಬಿಡೋದು. ನೀರು ಬಿಟ್ಟಿದ್ರಲ್ಲಿ ಇವತ್ತು ಕಾರ್ಪೊರೇಷನ್ ಅಲ್ಲದ ಕುಡಿಯೋ ನೀರು ನಾಳೆ. ಯಾವುದಕ್ಕೆ ಹಚ್ಚಿ? ನಮ್ದಕ್ಕೆ ಸೋಲಾರ್ಗೆ ಹಚ್ಚಿಲ್ಲ, ನೀರು ಅಷ್ಟೊಂದಿಲ್ಲ. ನೋಡಿ ಇಷ್ಟು ಬಟ್ಟೆ ಹೊಂದಿಸ್ಕೋಬೇಕೀಗ. ಕಡಿಮೆ ಐತಿ. 2 ಬುಕ್ಕಿಂಗ್ ಆಗಿದ್ವು. ಬುಕ್ ಮಾಡಿದ್ದೀನಿ, ಇನ್ನು ಕೊರಿಯರ್ನವ್ರು ಬಂದಿಲ್ಲ. ಬಂದಮೇಲೆ ಇವನು ಕೊಟ್ಟರೆ ಆಯಿತು. 6:15 ಬರ್ತೀವಿ ಅಂತ ಹೇಳಿದ್ದಾರೆ ಕೊರಿಯರ್ನವರು. ನೋಡಬೇಕು. ಪಾತ್ರೆ ನೋಡಿ, ಪಾತ್ರೆ ತೊಳ್ಕೊಬೇಕು. ಇಷ್ಟಕ್ಕೆ ಹಿಂಗೆ ಬಿಟ್ಟು ಹೋಗ್ಬಿಟ್ಟಾಗಲೇ. ಇನ್ನು ಇಷ್ಟು ಶಿರ ಉಳ್ದೈತಿ. ಇಷ್ಟೇ. ಇದಾಯ್ತಂದ್ರೆ ಪಾತ್ರೆ ತೊಳ್ಕೊಂಬಿಡ್ತೀನಿ ಫಸ್ಟ್. ಪಾತ್ರೆ ತೊಳ್ಕೊಂಡಾದ್ಮೇಲೆ ಮುಖ ತೊಳ್ಕೊತೀನಿ. ಬನ್ನಿ, ಒಂದು ರಾಧಾಂತ ಆಗಿದೆ ತೋರಿಸ್ತೀನಿ. ಮುಖ ಟೀಗಿಟ್ಟೋಗಿ ಮುಖ ತೊಳ್ಕೊಂಬಾರೋ ಅಷ್ಟರಲ್ಲಿ ನೋಡಿ ಇಲ್ಲಿ ಸೋರಿ ದೇವ. ನೋಡಿ, ಒಂದು ಸೆಕೆಂಡ್ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿ ತೋರಿಸ್ತೀನಿ. ನೋಡಿ, ಟೀ ಎಲ್ಲ ಉಕ್ಕೋಯ್ತು. ಅದಕ್ಕೆ ಈ ಕಡೆ ಗ್ಯಾಸ್ ಮೇಲಿಟ್ಟೆ. ತೊಳಿಬೇಕು. ಇಷ್ಟು ಟ್ರಪೇಡಿಗೆ ಹಾಕ್ಬಿಡ್ತೀನಿ. ಲಕ್ಷ್ಮೀ ಪೂಜೆನ ಸುತ್ತಂದ್ರೆ ನಿಮಗೆಷ್ಟು ಸಂತೋಷ ಆಗುತ್ತೋ ನನಗೂ ಅಷ್ಟೇ ಸಂತೋಷ ಆಗುತ್ತೆ. ಬನ್ನಿ ಎಲ್ರು ಟೀ ಕುಡಿಯೋಣ.
ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಇದು ನೆಕ್ಸ್ಟ್ ಡೇ ವಿಡಿಯೋ. ಇದು ಬೆಳಗ್ಗೆ ಎದ್ದ ತಕ್ಷಣವೇ ಎಲ್ಲ ಕಸ ಎಲ್ಲ ಗುಡಿಸಿದೆ. ಕಾರ್ಪೊರೇಷನ್ ನೀರು ಸಹ ಬಿಟ್ಟಿದ್ದರು. ಕಸ ಎಲ್ಲ ಗುಡಿಸಿ ಒಂದು ಸಲ ಪೈಪ್ ತೊಗೊಂಡು ನೀರೆಲ್ಲ ಬಿಟ್ಬಿಡೋಣ ಕಾಂಪೌಂಡಿಗೆ, ಅಂಗಳಕ್ಕೆಲ್ಲ ಅಂತಂದು ಹೇಳ್ಬಿಟ್ಟು ಮೇಲೆ ಸಿಂಟಾಕ್ಸ್ಗೆ ನೀರು ಏರಿಸ್ತಾ ಇದ್ದೆ. ಸೋಲಾರ್ಗೆ ಏರಿಸ್ತಾ ಇದ್ದೆ ನೀರು ನಾನು. ಪಟ್ನ ಬೇಗ ಬೇಗ ಮುಗಿಸ್ಕೊಂಬಿಟ್ರೆ ಕೆಲಸ ಆಗಿಬಿಡ್ತೈತಿ. ಹೊರಗಿಂದೊಂದು ಕೆಲಸ ಆಯ್ತಂದರೆ ನಮಗೆ ಆರಾಮ್ ನೋಡಿ ಫ್ರೆಂಡ್ಸ್, 1 ಅವರ್ ಬೇಕು ಹೊರಗಿಂದೆಲ್ಲ ಕ್ಲೀನ್ ಮಾಡಲಿಕ್ಕೆ. ಎಲ್ಲ ಚೆಂದಾಗಿ ಕಸ ಹೊಡೆದು ಎಲ್ಲ ಮಾಡಿಕೊಂಡು ನೀರು ಬಿಡ್ತಾಯಿದ್ದೀನಿ. ನಿನ್ನೆ ವಿಡಿಯೋ ಹಾಕ್ಬೇಕಂದ್ರೆ ಫುಲ್ಲು ಲೆಂತಿ ಆಗ್ತೈತೆ ಅಂತ ಹೇಳ್ಬಿಟ್ಟು ನಾನು ಹಾಕಲಿಲ್ಲ. ಇವತ್ತು ಕಂಟಿನ್ಯೂ ಇದರಲ್ಲೇ ಕಂಟಿನ್ಯೂ ಮಾಡಿದ್ದೀನಿ. ನೋಡ್ಕೊಂಬನ್ನಿ, ವಿಡಿಯೋ ನೋಡ್ಕೊಂಬಂದು ಸಪೋರ್ಟ್ ಮಾಡಿ, ಓಕೆನಾ?
Style. Style is the answer to everything. A fresh way to approach a dull or dangerous thing. To do a dangerous thing with style is what I call art. ಫೈನಲಿ ನನ್ನ ಕೆಲಸ ಎಲ್ಲ ಆಯಿತು. ಈಗ ಟೀ ಇಟ್ಕೊಂಡಿದ್ದೀನಿ. ಕಾಫಿ ಕುಡಿ ಮಾಡಿ ಆಯಿತು, ಬಟ್ ಇದು ಇದೆ. ಸುಮ್ಮನೆ ಯಾಕಾದ್ರೂ ಇದು ಇಷ್ಟ ಇಲ್ಲ ನನಗೆ ಅದು ಅಷ್ಟೇ ಇಷ್ಟ. ನಾನು ಹೋಗಿಲ್ಲ, ಆ ಸೈಡ್ ಅಂಗಡಿಗೆ ಹೋಗಿಲ್ಲಲ್ಲ, ತೊಗೊಂಡ್ರೆ ಆಯ್ತು ಸುಮ್ಮನೆ ಆಗಿದ್ದೀನಿ. ಸ್ವಲ್ಪ ಟೀ ಮಾಡ್ಕೊತಾ ಇದ್ದೀನಿ. ನನಗೂ ಅಷ್ಟು ಟೀ ಸೇರೋದಿಲ್ಲ, ಇತ್ತೀಚೆಗೆ ಟೀ ಕುಡಿಯೋದು ಕಲ್ತಿದ್ದೀನಿ ಅಷ್ಟೇ. ನನಗಿಲ್ಲಾಂದ್ರೆ ಕಾಫಿನೇ ಬೇಕು. ಬಟ್ಟೆಗಳು ನೋಡಿರಿ ತಂದು ಹಾಕಿದ್ದು ಮಡಚಿಡ್ಬೇಕು. ಅಲ್ಲಿ ಒಣ ಹಾಕಿದ್ವು, ನಿನ್ನೆದು ಬಟ್ಟೆ ನೀನು ಮಡಚಿಟ್ಕೋಬೇಕು. ನಿನ್ನೆ ತೊಳೆದಾಕಿದ್ವು, ಸಂಜೆ ಕದ್ರೆ ತೆಗಿಬೇಕು. ಇಲ್ಲ ಅವಾಗಾದರೂ ನೋಡಬೇಕು. ನೀರೊಂದು ಕಾರ್ಪೊರೇಷನ್ ನೀರೊಂದು ಬಿಟ್ಟಿದ್ರು, ಮೇಲೆಲ್ಲ ತುಂಬಿಸ್ಕೊಂಡೆ, ಕುಡಿಯೋಕ್ಕೆಲ್ಲ ನೀರು ತುಂಬಿಸ್ಕೊಂಡೆ. ನೀನೇನಿದ್ರು ಅವ್ರದ್ದು ರೆಂಟ್ ಇರೋದೊಂದು ಮೇಲೆ ಸಿಂಟೆಕ್ಸ್ಗೆ ಅವ್ರಿಗೊಂದು ಸ್ವಲ್ಪ ನೀರು ಏರಿಸಿದ್ರೆ ಎಲ್ಲ ಆದಂಗೆ. ನಾಷ್ಟಕ್ಕೆ ಏನು ಮಾಡ್ಬೇಕಂತ ಹೇಳಿ ಗೊತ್ತಾಗ್ತಾಯಿಲ್ಲ, ನೋಡಬೇಕು. ಚುರುಮುರಿ ಮಾಡ್ಬೇಕು ಅಂದ್ಕೊಂಡಿನಿ, ಮಂಡಕ್ಕಿ ಒಗ್ಗರಣೆ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಮಾಡ್ತೀನಿ. ಮಧ್ಯಾಹ್ನಕ್ಕೆ ರಾಗಿ ಮುದ್ದೆ, ಗಟ್ಟಿ ಸಾರಪ್ಪ ಅಂದರೆ ಬೇಳೆ ನೆನೆಹಾಕಿದ್ದೀನಿ. ಟೊಮೊಟೊ ಬೇಳೆ ಹಾಕಿ ಸಾಂಬಾರು ಮಾಡ್ತೀನಿ. ಈಗಾಗಲೇ ನೆನೆಹಾಕ್ಬಿಟ್ಟಿದ್ದೀನಿ ಬೇಳೆನ. ನೆನೆಹಾಕಿದರೆ ಚೆನ್ನಾಗಿ ಬರ್ತೈತಿ ಫ್ರೆಂಡ್ಸ್. ನೋಡಿ, ಒಂದು ತಾಸು ನೆಂದರೆ ಸಾಕು. ಈಗ ನೆನೆಹಾಕ್ಬಿಟ್ಟೆ, ಇನ್ನು ಟೈಮ್ ಐತಲ್ಲ, ಯಾವಾಗಾದ್ರೂ ಮಾಡ್ಬೋದು. ಸದ್ಯ ಅಂತೂ ಮಾಡೋಂಗಿಲ್ಲ, ಆರಾಮ್ 1.5 ತಾಸು ಅದಕ್ಕೆ ಟೈಮ್ ಸಿಗ್ತೈತಿ. ಅಲ್ಲಿವರೆಗಂತೂ ನಾನು ಮಾಡೋಂಗಿಲ್ಲ. ಈಗ ಬನ್ನಿ ಟೀ ಕುಡಿದ್ಬಿಡೋಣ. ಟೀ ಕುದಿಬೇಕು ನೋಡಿ, ಈ ರೀತಿ ಇದು ಕುದೀಲಿ. ಎಲ್ಲ ನಿನ್ನೆಲ್ಲ ಉಕ್ಕಿ ಬಿಟ್ಟಿತ್ತಲ್ಲ, ಮತ್ತೊಂದು ಸಲ ಎಲ್ಲ ಸೋಪ್ ಹಚ್ಚಿ ಎಲ್ಲ ಗ್ಯಾಸೆಲ್ಲ ತೊಳ್ಕೊಂಡು ಒರೆಸಿ. ನನಗೆ ಡೈಲಿ ಇಷ್ಟು ಕ್ಲೀನಿಂಗ್ ಬೇಕೇ ಬೇಕು. ಇಷ್ಟು ಕ್ಲೀನ್ ಇಲ್ಲ ಅಂದ್ರೆ ನನಗೆ ನಡೆಯೋದೇ ಇಲ್ಲ. ಇಷ್ಟೆಲ್ಲ ತೊಳ್ಕೊಂಡು ಸೋಪ್ ಹಾಕಿ ತೊಳೆದು ಕ್ಲೀನ್ ಮಾಡಬೇಕು. ಇದೊಂದು ಸ್ವಲ್ಪ ಹೊಂದಿಸ್ಕೋಬೇಕು ನಾನು. ನೋಡಿ, ಇದೆಲ್ಲ ಏನಪ್ಪ ಅಂದರೆ ನಾನು ಹೊಂದಿಸ್ಕೊತೀನಿ, ನಾನೇ ಹಾಳು ಮಾಡ್ಕೊತೀನಿ. ಏನೋ ಅರ್ಜೆಂಟ್ ಇದ್ದಾಗ ಅಲ್ಲಿದಲ್ಲೇ ಬಿಟ್ಬಿಡ್ತೀನಿ, ಅದು ಹಂಗೆ ಆಗ್ಬಿಡ್ತೈತಿ. ಮತ್ತು ಹೊಂದಿಸ್ಕೊಳ್ಳೋಕೆ ಟೈಮ್ ಬೇಕಾಕತಿ. ಅಷ್ಟು ನಾನು ಹೊಲಸು ಮಾಡ್ಕೊಳ್ಳೋ ಅಷ್ಟು ಹೋಗಂಗಿಲ್ಲ. ಹಿಂದಿಂದೆಲ್ಲ ಹೊಂದಿಸ್ಬಿಡ್ತೀನಿ. ಇವೆಲ್ಲ ಬಾಕ್ಸು ಇಲ್ಲಿ ಖಾಲಿ ಆದವನ್ನೆಲ್ಲ ತೆಗೆದು ಇಲ್ಲಿ ತೊಳೆದಿಟ್ಟಿದ್ದೀನಿ.
ಇವನ್ನೆಲ್ಲ ಹೊಂದಿಸ್ಕೋಬೇಕು. ಇದಕ್ಕೆ ಏನೇನು ದಿನಸಿ ಹಾಕ್ಕೋಬೇಕಲ್ಲ, ರೇಷನ್ನು ತಂದ ಮೇಲೇ ಮಾಡಬೇಕು. ಈಗ ಸದ್ಯ ಅಂತೂ ರೇಷನ್ ಏನಿಲ್ಲ, ರೇಷನ್ ಅಂತೂ ಎಲ್ಲ ಖಾಲಿ ಆಗೈತಿ. ಈ ತಿಂಗಳದ್ದೇನೂ ಅಷ್ಟಿಲ್ಲ ನಮಗೆ. ತಂದಮೇಲೆ ಏನೇನು ಬೇಕೋ ಅಷ್ಟೇ, ಜಾಸ್ತಿ ಎಲ್ಲ ತಂದು ಇಟ್ಕೊಳೋದಿಲ್ಲ ಫ್ರೆಂಡ್ಸ್ ನಾವು. ಯಾಕಂದರೆ ಸುಮ್ಮನೆ ಅದನ್ನ ಹಾಳಾದರೆ ಕ್ಲೀನ್ ಮಾಡಲೇಬೇಕಲ್ಲ. ಈ ಥರ ಅಕ್ಕಿ ಬೇಳೆ ಈ ಥರ ನಡಿತೈತಿ. ಇನ್ನು ಚಿಕ್ಕ ಪುಟ್ಟ ಉಪ್ಪಿಟ್ಟಿನ ರವೆ ಈ ಥರ ಎಲ್ಲ ತಂದು ಇಟ್ಕೊಳಕ್ಕಾಗೋದಿಲ್ಲ, ಯಾಕಂದರೆ ಎಲ್ಲ ಹಾಳಾಗ್ಬಿಡ್ತೈತೆ ಅಂತ ಹೇಳಿ ನಮಗೆ ಎಷ್ಟು ಬೇಕೋ ಅಷ್ಟು ತಂದು ಇಟ್ಕೊತೀವಿ ನಾವು. ಬಟ್ ಈ ತಿಂಗಳಂತೂ ಪೂರ ಎಲ್ಲ ಖಾಲಿ ಆಗ್ತಾ ಬಂದೈತಿ. ಈ ತಿಂಗಳೆಲ್ಲ ಬೇಕು. ಸೊ ತಗೊಂಬರ್ಬೇಕು. ಇದು ನೋಡಿ ಚಾಕ್ಲೇಟ್, ನವ್ಯಾಕರ ತಂಗಿ ಪೂಜೆ ಅಕ್ಕ USA ತಂದಿದ್ರು ಅಕ್ಕ. ನೋಡಿ ಎಲ್ಲ ತಿಂದು ಖಾಲಿ ಮಾಡಿದ್ದೀನಿ. ಇನ್ನೊಂದು ಈ ಥರ ಇದೆ, ಅಲ್ಲೇ ಮನೆಯಲ್ಲೇ ಇದೆ, ಅಕ್ಕನ ಮನೆಯಲ್ಲೇ ಇದೆ. ನಾನೇ ತೊಗೊಂಡು ತಿಂದೆ. ನನಗೆ ಚಾಕ್ಲೇಟ್ ಅಂದರೆ ಫುಲ್ಲು ಹುಚ್ಚು ಒಂಥರ. ಬೇಕಪ್ಪ ಚಾಕ್ಲೇಟ್ ಅಂತೀನಿ. ಇವೆಲ್ಲ ಡಾರ್ಕ್ ಚಾಕ್ಲೇಟ್ ಫ್ರೆಂಡ್ಸ್, ಮಸ್ತಿತ್ತು. ಕೆಲವೊಂದೆಲ್ಲ ಚೆನ್ನಾಗಿತ್ತು ತಿನ್ನಲಿಕ್ಕೆ. ನನಗರ ಚಾಕ್ಲೇಟ್ ಎಂಥ ಚಾಕ್ಲೇಟ್ ಕೊಟ್ಟರು ಬಿಡೋದಿಲ್ಲ, ತಿಂತೀನಿ. ನನಗರ ಚಾಕ್ಲೇಟ್ ಅಂದರೆ ಭಾಳ ಇಷ್ಟ. ಅದು ಕ್ರೀಮಿಯಾಗಿರಬೇಕು ಮತ್ತು ಚಾಕ್ಲೇಟ್ ಇರಬೇಕು, ಅಂಥದ್ದು ಮಾತ್ರ ತಿಂತೀನಿ ನಾನು. ಎಲ್ಲ ಥರ ಚಾಕ್ಲೇಟು ನನಗಿಷ್ಟ ಆಗೋದಿಲ್ಲ. ಟೀ ಕುದೀತಾ ಇದೆ. ಬನ್ನಿ ಮೇಲೆ ಒಂದು ವ್ಯೂಸ್ ತೋರಿಸ್ತೀನಿ. ನಾನು ಟೀ ಮಾಡಿದ ತಕ್ಷಣವೇ ಕುಡಿಯೋದಿಲ್ಲ, ಸ್ವಲ್ಪ ಆರಬೇಕು ನನಗೆ. ಬಿಸಿದಂತೂ ಕುಡಿಯೋ ಅಭ್ಯಾಸ ಮೊದಲೇ ಇಲ್ಲ. ಸ್ವಲ್ಪ ಟೀ ಸೋಸ್ಕೊಂಡು ಮೇಲೆ ಹೋಗಿ ಬರೋಣಂತೆ, ಬನ್ನಿ. ನೋಡಿ ಎಷ್ಟು ಬಿಸಿಲಿದೆ. ಈ ಥರ ನನಗಂತೂ ಸಾಕಾಗೋಗ್ಬಿಟ್ಟೈತಿ ಫ್ರೆಂಡ್ಸ್. ಎಷ್ಟು ಹೊಂದಿಸಿರ್ತೀನಿ ಮತ್ತು ಗಾಳಿಗೆ ಇಲ್ಲೇ ಬಿದ್ದೈತಿ. ಎಷ್ಟು ಕ್ಲೀನ್ ಮಾಡಿರ್ತೀನಿ ಮತ್ತು ಹಿಂಗೆ ಆಗ್ತೈತಿ. ನೋಡಿ ಇಲ್ಲೆಷ್ಟು ಕಸ ಬಿದ್ದೈತೆ, ಮತ್ತು ಕ್ಲೀನ್ ಮಾಡಬೇಕು. ಏನು ಮಾಡೋಕ್ಕಾಗಲ್ಲ. ನೋಡಿ ಇಲ್ಲಿ ಏನೇನೋ ಹಾಕ್ಯವ್ರೆ ನಮ್ಮ ಮನೆಯವ್ರು ತಂದ ಪಾಟ್ ಒಳಗೆ. ಶೇಂಗಾ ಬೀಜ ಹಾಕ್ಯಾರೆ, ಏನೇನೋ ಹಾಕ್ಯಾರ. ನೇಚರ್ ಫುಲ್ಲು ಮಸ್ತ್ ಐತೆ. ವಾಹ್, ಇಷ್ಟೊತ್ತಿಗೆ ಎಷ್ಟು ಬಿಸಿಲಿದೆ ನೋಡಿ. ಬನ್ನಿ ಕೆಳಗಡೆ ಹೋಗ್ಬಿಡೋಣ. ಅಲ್ಲೇ ನಮ್ಮ ಮನೆಯವರು ಇದನ್ನು ಮಾಡ್ತಾಯಿದ್ದಾರೆ, ಯೋಗಾಸನ ಏನೇನೋ ಮಾಡ್ತಾಯಿದ್ದಾರೆ. ಸೂರ್ಯ ನಮಸ್ಕಾರ. ಇಲ್ಲಿ ನೋಡಿ ಫ್ರೆಂಡ್ಸ್, ಅವ್ರು ಸರಿ ಮುಚ್ಚೆ ಹೋಗಿಲ್ಲ. ಕಾರ್ಪೊರೇಷನ್ ನೀರು ಸುಮ್ಮನೆ ವೇಸ್ಟ್ ಆಗ್ತಾಯಿದೆ. ಅವರಿಲ್ಲ, ಇಲ್ಲಿ ಬಂದವರಿಲ್ಲ, ಊರಿಗೆ ಹೋದಂಗಿದ್ದಾರೆ ಮೋಸ್ಟ್ಲಿ. ಸೊ ನೋಡಿ ಯಾವ ರೀತಿ ಇದೆ ಬೆಳಗಿನ ವ್ಯೂಸ್. ಇದು 10 ಗಂಟೆ ಆಗೈತೆ ಅಷ್ಟೆ. ನಡ್ರಿ ಹೋಗೋಣ. ಇಲ್ಲಿ ಗುಬ್ಬಚ್ಚಿ ಗೂಡು ಕಟ್ಟೈತೆ. ಎಷ್ಟು ವರ್ಷ ಆಯಿತು ಗೊತ್ತಾ ಇದು ಕಟ್ಟಿ? ನಾನು ಬಂದೆ ಇಲ್ಲಿಗೆ 5 ವರ್ಷ ಆಯಿತು. ನಾನು ಬಂದಾಗಿದ್ದ ಇದೆ ಇಲ್ಲಿ. ಕೆಲವೊಂದು ಸಲ ಮೊಟ್ಟೆ ಎಲ್ಲ ಜಾರಿ ಕೆಳಗೆ ಬಿದ್ದಿರ್ತವೆ ಕೆಳಗಡೆ. ವಾವ್, ಎಷ್ಟು ಬಿಸಿಲು ನೋಡಿ. ಬನ್ನಿ ಕೆಳಗಡೆ ಹೋಗ್ಬಿಡೋಣ, ಟೀ ಕುಡಿಬೇಕು ನಾನು.